ಮುಸ್ಲಿಂ ಮದುವೆಯ ಲಗ್ನ ಪತ್ರಿಕೆಗಳು ಕನ್ನಡದಲ್ಲಿ ಏಕಿಲ್ಲ? ಪ್ರಿಯ ವೀಕ್ಷಕರೇ, ಇಂತಹದೊಂದು ಪ್ರಶ್ನೆ ನಮ್ಮ ಹಿರಿಯ ಸ್ನೇಹಿತರೊಬ್ಬರು ನನ್ನ ಬಳಿ ಕೇಳಿದ್ರು. ತಮ್ಮ ವಿಡಿಯೋ ಮುಖಾಂತರ ಈ ಪ್ರಶ್ನೆಯ ಉತ್ತರ ನೀಡಬೇಕೆಂದು ಸಹ ನನ್ನಲ್ಲಿ ಮನವಿ ಮಾಡಿದ್ದಾರೆ. ಹಾಗಾಗಿ ಈ ವಿಷಯವಾಧಾರಿತ ಚರ್ಚೆಯನ್ನು ಇವತ್ತು ನಾನು ನನ್ನ ವಿಷಯ ಮಾಡಿದ್ದೇನೆ. ಬಹಳಷ್ಟು ಸ್ನೇಹಿತರ ಬಳಿ ಅವರ ಕೇಳಿದ ಪ್ರಶ್ನೆಯನ್ನು ಮತ್ತೊಮ್ಮೆ ನಾನು ಪುನರುಚ್ಚರಿಸಿದಾಗ ಅವರ ಪ್ರಶ್ನೆ ಬಹಳಷ್ಟು ಸ್ನೇಹಿತರ ಬಳಿ ಇರುವುದು ಸತ್ಯವೆನಿಸಿತು. ಬಹಳಷ್ಟು ನನ್ನ ಹಿಂದೂ ಸಹೋದರರ ಬಳಿ ನಾನು ಈ ಪ್ರಶ್ನೆಯನ್ನು ಕೇಳಿದೆ. ನಮ್ಮ ಹಿರಿಯ ಸ್ನೇಹಿತರೊಬ್ಬರು ಈ ತರಹದ ಪ್ರಶ್ನೆ ಕೇಳಿದ್ದಾರೆ, ಮುಸ್ಲಿಂ ಲಗ್ನ ಪತ್ರಿಕೆಯಲ್ಲಿ ಕನ್ನಡ ಬೇಕಿಲ್ಲ ಎನ್ನುವ ಪ್ರಶ್ನೆಗೆ ಬಹಳಷ್ಟು ನನ್ನ ಸ್ನೇಹಿತರು ಹೇಳಿದ್ರು, ನಿಜವಾಗಿಯೂ ಅವರ ಪ್ರಶ್ನೆ ಸರಿ ಇದೆ. ನಮ್ಮ ಮನೆಗೆ ಬಹಳಷ್ಟು ಪತ್ರಿಕೆಗಳು ಬಂದಾಗ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇವೆ. ನಮಗೆ ಕನ್ನಡವಿದ್ರೆ ನಾವು ಓದ್ಬಹುದು, ತಿಳ್ಕೋಬಹುದು. ಕೆಲವೊಂದು ಸಮಯದಲ್ಲಿ ಆ ಕಲ್ಯಾಣ ಮಂಟಪದ ಅಡ್ರೆಸ್ ಸಹ ಗೊತ್ತಾಗೋದಿಲ್ಲ. ಹೋಗಬೇಕು ಎಂಬ ಭಾವನೆ ಬಂದರೂ ಸಹ ಹೋಗಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಆ ಮದುವೆಯ ದಿನಾಂಕ ಬರೋದ್ರೊಳಗೆ ನಾವು ಮರ್ತು ಹೋಗಿರ್ತೇವೆ. ಮತ್ತೆ ಲಗ್ನ ಪತ್ರಿಕೆ ತೆಗೆದು ನೋಡಿದಾಗ ಇಂಗ್ಲಿಷ್ ನಲ್ಲಿ ಇರುತ್ತೆ. ಅದೇ ಒಂದು ವೇಳೆ ಕನ್ನಡದಲ್ಲಿ ಇದ್ದಿದ್ದರೆ ನಮಗೆ ಅರ್ಥವಾಗ್ತಿತ್ತು. ಮತ್ತೆ ಕರ್ನಾಟಕದ ಭಾಷೆಯು ಕನ್ನಡವಾದ್ರಿಂದ ಅವರು ಕನ್ನಡದಲ್ಲೇ ಇದನ್ನು ಮುದ್ರಿಸಬೇಕು ಎನ್ನುವ ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ರು. ಹಾಗಾಗಿ ನಾನು ಇವತ್ತಿನ ದಿನ ಈ ವಿಡಿಯೋ ಅವರ ಪ್ರಶ್ನೆಯ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೇನೆ. ಬಹಳಷ್ಟು ಜನರಲ್ಲಿ ಒಂದು ಪ್ರಶ್ನೆ ಇರ್ಬೋದು, ಇಸ್ಲಾಂ ಧರ್ಮದಲ್ಲಿ ಎಲ್ಲಾ ತರಹದ ಆಚಾರ ವಿಚಾರಗಳಿಗೆ ಕಟ್ಟುಬದ್ಧತೆ ಇದೆ ಅನ್ನುವುದು ಎಲ್ಲರಿಗೆ ಒಂದು ತಿಳಿದಂತಹ ವಿಚಾರ. ಅದೇ ತರದಲ್ಲಿ ಲಗ್ನ ಪತ್ರಿಕೆಗಳು ಕನ್ನಡದಲ್ಲಿ ಮುದ್ರಣ ಮಾಡಬಾರದು ಎನ್ನುವಂತ ಏನಾದರೂ ಆದೇಶ ಇಸ್ಲಾಂ ಧರ್ಮದಲ್ಲಿ ಇದೆಯಾ ಎನ್ನುವ ಪ್ರಶ್ನೆ ಇದಾಗಿದೆ. ಇದಕ್ಕೆ ನನ್ನ ಉತ್ತರ, ಖಂಡಿತವಾಗಿಯೂ ಇಸ್ಲಾಂ ಧರ್ಮದಲ್ಲಿ ಈ ತರಹದ ಯಾವುದೇ ಇನ್ಸ್ಟ್ರಕ್ಷನ್ ನೀಡಿಲ್ಲ, ಈ ಭಾಷೆಯಲ್ಲೇ ಮಾಡಿ, ಈ ಭಾಷೆಯಲ್ಲಿ ಮಾಡಬಾರದು ಅಂತ. ತಮಗೆ ಅನುಕೂಲವಾಗುವಂತಹ ಭಾಷೆಯನ್ನು ತಾವು ಉಪಯೋಗಿಸಬಹುದು ಎನ್ನುವಂತಹ ಆಧಾರದಡಿಯಲ್ಲಿ ಲಗ್ನ ಪತ್ರಿಕೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ಅನುಗುಣವಾಗಿ ನಾವು ಯೋಚನೆ ಮಾಡಿದಾಗ ಕೇರಳ ರಾಜ್ಯವಾಗಿರಬಹುದು, ತಮಿಳುನಾಡು ರಾಜ್ಯವಾಗಿರಬಹುದು, ಇನ್ನಿತರ ಹಲವು ರಾಜ್ಯಗಳಲ್ಲಿ ಅವರದೇ ಮಾತೃಭಾಷೆಯನ್ನು ಅವರು ಲಗ್ನ ಪತ್ರಿಕೆಯಲ್ಲಿ ಬಳಸುತ್ತಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ನಮ್ಮ ಮುಸ್ಲಿಂ ಸ್ನೇಹಿತರು ತಮ್ಮ ಮಕ್ಕಳ ಮದುವೆಯ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯಲ್ಲಿ ಮುದ್ರಣ ಮಾಡದೆ ಆಂಗ್ಲ ಭಾಷೆಯಲ್ಲಿ ಮುದ್ರಣ ಮಾಡುತ್ತಾರೆ. ಇನ್ನು ಮೇಲಾದರೂ ನಾವು ಸ್ವಲ್ಪ ಎಚ್ಚೆತ್ತುಕೊಂಡು ಕರ್ನಾಟಕ ರಾಜ್ಯದ ಮಾತೃಭಾಷೆಯಾಗಿರುವಂತಹ ಕನ್ನಡದಲ್ಲಿ ನಮ್ಮ ಲಗ್ನ ಪತ್ರಿಕೆಗಳು ಮುದ್ರಣ ಮಾಡುವಂತಹ ಕಾಲ ಸನ್ನಿಹಿತವಾಗಲಿ ಎಂದು ನಾನು ಆಶಿಸುತ್ತೇನೆ. ನಮ್ಮ ಮುಸ್ಲಿಂ ಸಮುದಾಯದ ಕೆಲ ಸ್ನೇಹಿತರಲ್ಲಿ ಈ ಪ್ರಶ್ನೆ ಕೇಳಿದಾಗ ಕೆಲವೊಬ್ಬರು ಅವರದ್ದೇ ಆದ ವಿಭಿನ್ನ ಉತ್ತರ ನೀಡ್ತಾ ಹೋದ್ರು. ಕೆಲವರು ಹೇಳಿದ್ರು, ಪ್ರಿಂಟಿಂಗ್ ಪ್ರೆಸ್ಗೆ ಹೋದ್ರೆ ಪ್ರಿಂಟಿಂಗ್ ಪ್ರೆಸ್ ನವರೇ ಹೇಳ್ತಾರೆ, ನಿಮ್ಮ ಸಮುದಾಯದವರು ಕನ್ನಡದಲ್ಲಿ ಮುದ್ರಣ ಮಾಡುವುದಿಲ್ಲ, ನೀವು ಇಂಗ್ಲಿಷ್ ನಲ್ಲಿ ಮುದ್ರಣ ಮಾಡಿಸಿ ಅಂತ. ಕೆಲವೊಮ್ಮೆ ಮನೆಯ ಮಕ್ಕಳು ನಾವು ವಿದ್ಯಾಭ್ಯಾಸ ಕಲ್ತಿದ್ದೀವಿ, ನಮ್ಮ ಬಹಳಷ್ಟು ಸ್ನೇಹಿತರು ಡಿಗ್ರಿ ಓದಿದವರಿದ್ದಾರೆ, ಕಾಲೇಜ್ ಓದಿದವರಿದ್ದಾರೆ, ಹಾಗಾಗಿ ಇಂಗ್ಲಿಷ್ ನಲ್ಲಿ ಮುದ್ರಣ ಮಾಡಬೇಕು ಅಂತಾರೆ. ಕೆಲವರು ಸ್ಟೇಟಸ್ ತರ ಅವರು ಇಂಗ್ಲಿಷ್ ಅಲ್ಲಿ ಮಾಡಿಸಿದ್ರು, ನಾವು ಇಂಗ್ಲಿಷ್ ಅಲ್ಲಿ ಮಾಡಿಸ್ಬೇಕು, ಈ ತರದಲ್ಲಿ ಸ್ಟೇಟಸ್ಗೋಸ್ಕರ ಮಾಡಿಸ್ತಾರೆ. ಈ ತರ ಹಲವು ಪ್ರಶ್ನೆಗೆ ಉತ್ತರ ಸಿಗ್ತಾ ಹೋಯ್ತು. ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಮುಖಾಂತರ ಸಮಸ್ತ ಕರ್ನಾಟಕ ರಾಜ್ಯದ ಮುಸ್ಲಿಂ ಬಾಂಧವರಲ್ಲಿ ವಿನಮ್ರಪೂರ್ವಕ ಮನವಿ ಮಾಡಿಕೊಳ್ಳುವುದೇನೆಂದರೆ, ಇನ್ನು ಮುಂದೆ ನಮ್ಮ ಮುಸ್ಲಿಂ ಸಮುದಾಯದ ಲಗ್ನ ಪತ್ರಿಕೆಗಳು ಆದಷ್ಟು ನಾವು ಕನ್ನಡದಲ್ಲಿ ಮುದ್ರಿಸಲು ಯೋಚಿಸಬೇಕಾಗಿದೆ. ಕನ್ನಡ ಭಾಷೆಯ ಉಳಿವಿಗಾಗಿ ನಾವೆಲ್ಲರೂ ಸಹಕರಿಸಬೇಕಾಗಿದೆ. ಇನ್ನು ಮುಂದೆ ನಮ್ಮ ಮನೆಯ ಲಗ್ನ ಪತ್ರಿಕೆಗಳು ಕನ್ನಡದಲ್ಲಿ ಮುದ್ರಣವಾಗಲಿ ಎಂದು ಆಶಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.